ಡ್ಯಾನ್ಸ್ ಮಾಡುತ್ತಾ ಎಲ್ಲರೂ ಕೂಡ ಹಿಂದೂ ಅಭಿಮಾನಿಗಳು, ಗ್ರಾಮಸ್ಥರು, ಇಲ್ಲಿರೋರು ಹಿಂದೂ ಕಾರ್ಯಕರ್ತರ ಜೊತೆಗೆ ಹಿಂದೂ ಅಭಿಮಾನಿಗಳು, ಸಾಮಾನ್ಯ ಜನರು, ಗ್ರಾಮಸ್ಥರು, ಸ್ಥಳೀಯರು ಎಲ್ಲರೂ ಕೂಡ ಇದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಈ ಒಂದು ಲೈವ್ ಕವರೇಜನ್ನು ನೀವು ಗಮನಿಸ್ತಾ ಇದ್ದೀರಾ. ಯಾವ ರೀತಿ ಇದೆ ಅನ್ನುವಂಥದ್ದನ್ನ ಸೊ ನೋಡಿ, ಯಾವ ರೀತಿ ಬಾವುಟವನ್ನು ಹಿಡಿದು ಈ ಎಲ್ಲ ಹಿಂದೂ ಕಾರ್ಯಕರ್ತರು ಯಾವ ತರನಾಗಿ ಪ್ರತಿಭಟನೆಯನ್ನ ಜೊತೆಗೆ ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ ಅಂತೇಳಿ ನೋಡಿ. ಎಲ್ಲರಲ್ಲೂ ಕೂಡ ಕೇಸರಿ ಧ್ವಜ. ಇಲ್ಲಿಂದ ನೇರವಾಗಿ ಮಂಡ್ಯ ನಗರದವರೆಗೂ ಕೂಡ ಈ ಒಂದು ಪಾದಯಾತ್ರೆ ನಡೆಯುತ್ತೆ. ಈ ಪಾದಯಾತ್ರೆಯಲ್ಲಿ ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ. ಸಿ.ಟಿ. ರವಿ ಸೇರಿದಂತೆ, ಪ್ರೀತಮ್ ಗೌಡ ಸೇರಿದಂತೆ ನಾನಾ ನಾಯಕರು ಕೂಡ ಸೇರಿದ್ದಾರೆ. ಪ್ರಮುಖವಾಗಿ ಬೆಂಗಳೂರಿನ ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲೂ ಕೂಡ ಪ್ರತಿಭಟನೆ ಕಿಚ್ಚು ಜೋರಾಗ್ತಾ ಇದೆ. ನಾವಲ್ಲಿ ಬೆಂಗಳೂರಲ್ಲಿದ್ದೀವಿ, ಈಗ ನಾವು ಮಂಡ್ಯದಲ್ಲಿದ್ದೀವಿ. ಮಂಡ್ಯದಲ್ಲೂ ಕೂಡ ಯಾವ ರೀತಿ ಪ್ರತಿಭಟನೆ ಕಿಚ್ಚು ಹತ್ತಿ ಉರಿತಾ ಇದೆ ನೋಡಿ, ನೀವು ಗಮನಿಸ್ತಾ ಇದ್ದೀರಾ. ಏನಪ್ಪ ಸಮಸ್ಯೆ ಪ್ರಶ್ನೆ ಮಾಡೋದು ಇಷ್ಟ ಇಲ್ಲಿರೋದು. ಏನಪ್ಪ ಸಮಸ್ಯೆ? MLA ಬಂದು ಒಂದು ಅವಕಾಶ ಮಾಡಿಕೊಡ್ಬೋದಿತ್ತು. ಇಲ್ಲಿ ರಾಜಕೀಯದ ಅಡ್ಡ ತರ್ತಾ ಇದ್ದಾರೆ, ರಾಜಕೀಯ ನಾಯಕರು ಎಂಟ್ರಿ ಆಗ್ತಿದ್ದಾರೆ. ನಮ್ಮ ಧರ್ಮದ ಆಚರಣೆ ಯಾಕಪ್ಪ ಇಲ್ಲಿ ಸಮಸ್ಯೆ? ಒಂದೇ ದಿನದಲ್ಲಿ ಕೇವಲ ಒಂದೇ ಗಂಟೆಯಲ್ಲಿ ಮುಗಿಯಬೇಕಾದಂತಹ ಒಂದು ಕಾರ್ಯಕ್ರಮ ಇವತ್ತು ಸ್ವಲ್ಪ ಮುಂದೆ ಒಂದೇ ಗಂಟೆಯಲ್ಲಿ ಮುಗಿಯಬೇಕಾದಂತಹ ಈ ಒಂದು ಕಾರ್ಯಕ್ರಮ ನೋಡಿ ಎರಡನೇ ದಿನಕ್ಕೆ ಕಾಲಿಟ್ಟಿದೆ. ಎರಡನೇ ದಿನಕ್ಕೆ ಸೇರ್ಕೊಳ್ಳುವಂತ ಜನ ಮತ್ತಷ್ಟು ಜಾಸ್ತಿ ಆಗಿದೆ. ಈಗ ಕೆರಗೋಡು ಗ್ರಾಮದಿಂದ ಆರಂಭ ಆಗಿರುವಂತ ಪಾದಯಾತ್ರೆ ಈಗಾಗಲೇ 8 ಕಿಲೋಮೀಟರ್ ದೂರ ಸಾಗಿರುವಂಥದ್ದು. ನಾನು ಮೇಲ್ಗಡೆಯಿಂದ ಆ ಒಂದು ವಿಜುವಲ್ ಅನ್ನು ತೋರಿಸ್ತಾ ನಿಮಗೆ ಎಕ್ಸ್ಪ್ಲೈನ್ ಅನ್ನ ಮಾಡಿಕೊಡುವಂಥ ಒಂದು ಕೆಲಸವನ್ನ ಮಾಡ್ತೀನಿ. ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಹಿಂದೂ ಕಾರ್ಯಕರ್ತರು ಹಾಗೂ ಕೆರಗೋಡು ಗ್ರಾಮಸ್ಥರು ಭಾಗಿಯಾಗಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ಬೋದು, ಒಂದು ಕಡೆ ಕಾಲ್ನಡಿಗೆಯಲ್ಲಿ ಪಾದಯಾತ್ರೆ ಹೋಗ್ತಾ ಇದ್ರೆ, ಮತ್ತೊಂದು ಕಡೆ ಬೈಕ್ನಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ದಾರೆ. ಹನುಮತ್ ಧ್ವಜವನ್ನ ಹಿಡಿದು, ಕೇಸರಿ ಧ್ವಜವನ್ನ ಹಿಡಿದು ಪಾದಯಾತ್ರೆಯಲ್ಲಿ ಭಾಗವಹಿಸುವ ಮೂಲಕ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದರೆ ಯಾವಾಗ ಹನುಮತ್ ಧ್ವಜವನ್ನ ಇಳಿಸಿದ್ರು ಅದು ಆಕ್ರೋಶವಾಗಿ ಬದಲಾಗಿತ್ತು. ಈಗಾಗಲೇ ರಾಜ್ಯಾದ್ಯಂತ ಆಕ್ರೋಶದ ಕಿಚ್ಚು ಹೆಚ್ಚಾಗಿದೆ. ಮಂಡ್ಯದಲ್ಲೂ ಕೂಡ ಪ್ರತಿಭಟನೆಯ ಕಾವು ಜೋರಾಗಿದೆ. ಪ್ರತಿಭಟನೆ ಕಾವು ಜೋರಾಗ್ತಾ ಇದ್ದಂತೆ ಈಗ ಪ್ರತಿಭಟನೆಯ ನೇತೃತ್ವವನ್ನು ಬಿಜೆಪಿ ಕೂಡ ವಹಿಸ್ಕೊಂಡಿರುವಂಥದ್ದು. ಬಿಜೆಪಿ ಕಾರ್ಯಕರ್ತರು ಹಾಗೂ ಮುಖಂಡರುಗಳು ಈ ಒಂದು ಹೋರಾಟಕ್ಕೆ ಬಲ ತುಂಬಿದ್ದಾರೆ ಅಂತಲೇ ಹೇಳ್ಬೋದು. ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು, ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಭಾಗಿಯಾಗಿದ್ದಾರೆ. ಸಾಕಷ್ಟು ಮುಖಂಡರುಗಳು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂಥದ್ದು. ಏನು ಕ್ಷಣಕ್ಕೂ ಕೂಡ ಹೋರಾಟದ ಸ್ವರೂಪ ಬದಲಾಗ್ತಾ ಇದೆ. ಇವತ್ತಿನ ಹೋರಾಟ ನಾಳೆ ಯಾವ ಸ್ವರೂಪ ಪಡ್ಕೊಳ್ಳುತ್ತೆ ಅನ್ನೋದು ಗೊತ್ತಿಲ್ಲ. ಯಾಕೆಂದರೆ ಇವತ್ತು ಕೂಡ ಒಂದು ಸಭೆಯನ್ನು ಮಾಡ್ತಾರೆ. ಸಭೆಯನ್ನು ಮಾಡಿ ನಾಳಿನ ಹೋರಾಟದ ಬಗ್ಗೆ ಕೂಡ ನಿರ್ಧಾರ ಮಾಡುವಂಥ ಸಾಧ್ಯತೆ ಇರುವಂಥದ್ದು. ಯಾಕೆಂದರೆ ಇವತ್ತು ಮಂಡ್ಯಕ್ಕೆ ಪಾದಯಾತ್ರೆ ತಲುಪುವಷ್ಟರೊಳಗೆ HD ಕುಮಾರಸ್ವಾಮಿ ಅವರು ಬರ್ತಾರೆ. ಕುಮಾರಸ್ವಾಮಿ ಅವರು ಬಂದು ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತಾಡ್ತಾರೆ. ಅಲ್ಲಿ ಒಂದಷ್ಟು ಹೋರಾಟದ ರೂಪುರೇಷೆಗಳನ್ನು ಕೂಡ ಒಂದು ಚರ್ಚೆ ಮಾಡುವಂಥದ್ದು, ಜೊತೆಗೆ ಒಂದಷ್ಟು ಸಲಹೆಯನ್ನು ಕೊಡ್ಬೋದು. ನಾನು ನಿಮ್ಮ ಜೊತೆ ಇದ್ದೀನಿ ಅನ್ನೋ ಒಂದು ಸಂದೇಶವನ್ನು ಕೊಡ್ತಾರೆ. ಹಾಗಾಗಿ ಹೋರಾಟ ಮತ್ತಷ್ಟು ಸ್ವರೂಪವನ್ನು ಪಡ್ಕೊಳ್ಳುವಂಥ ಎಲ್ಲ ಲಕ್ಷಣಗಳು ಕೂಡ ಕಾಣ್ತಾ ಇರುವಂಥದ್ದು. ಒಟ್ಟಾರೆ ಹೇಳೋದಾದರೆ ಇವತ್ತಿನ ಪಾದಯಾತ್ರೆ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇರುವಂಥದ್ದು. ಕ್ಯಾಮ್ರಾಮನ್ ರಾಘವೇಂದ್ರ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಧ್ವಜ ಕೆಳಗಿಳಿಸಿರುವ ವಿಚಾರವನ್ನು ಮುಂದಿಟ್ಕೊಂಡು ಬಿಜೆಪಿ ನಾಯಕರ ಹೋರಾಟ, ಬಿಜೆಪಿ ಕಾರ್ಯಕರ್ತರ ಹೋರಾಟ ಯಾವ ರೀತಿ ಸಾಗ್ತಾ ಇದೆ ಅಂತ ಬೆಂಗಳೂರು ಸೇರಿದಂತೆ ಮಂಡ್ಯ, ಇಡೀ ರಾಜ್ಯಾದ್ಯಂತ ಬಿಜೆಪಿ ಕಾರ್ಯಕರ್ತರ ಹೋರಾಟಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಕರೆ ಕೊಟ್ಟಿರೋದ್ರಿಂದ ಇವತ್ತು ಬೀದಿಗಿಳಿದು ಹೋರಾಟ ಮಾಡ್ತಾ ಇರೋದು ಬಿಜೆಪಿ ಕಾರ್ಯಕರ್ತರು. ಹಿಂದೂ ವಿರೋಧಿ ಸರ್ಕಾರ ಅನ್ನುವಂಥ ವಿಚಾರವನ್ನ ಮುಂದಿಟ್ಕೊಂಡು ಬಿಜೆಪಿ ನಾಯಕರು ಯಾವ ರೀತಿ ಆಕ್ರೋಶ ಹೊರಹಾಕ್ತಾ ಇದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಎಲ್ಲೆಲ್ಲೂ ಜೈ ಶ್ರೀರಾಮ್ ಘೋಷಣೆಗಳು. ಕಾರಣ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಯಾದ ಬಳಿಕ, ರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನೆಯಾದ ಬಳಿಕ ಅದನ್ನು ಸಂಭ್ರಮಿಸಬೇಕು ಅನ್ನೋ ಕಾರಣಕ್ಕೆ
ಮಂಡ್ಯದ ಕೆರಗೋಡಿನಲ್ಲಿ ಹನುಮಾನ್ ಧ್ವಜವನ್ನ ಏರಿಸಲಾಗಿತ್ತು. ಅದನ್ನ ಯಾಕೆ ಕೆಳಗಿಳಿಸಿದ್ರಿ? ನಮ್ಮ ಭಾವನೆಗಳಿಗೆ ಧಕ್ಕೆ ಆಗೋ ಆ ಒಂದು ಫ್ಲೆಕ್ಸ್ ಅನ್ನು ಕರೆಯುವಂತ ಕಾರ್ಯ ಗಮನಿಸ್ತಾ ಇದ್ದೀರಿ, ದೃಶ್ಯದಲ್ಲೇ ಗಮನಿಸ್ತಾ ಇದ್ದೀರಿ. ಈ ಒಂದು ಫ್ಲೆಕ್ಸ್ ಅನ್ನ ಹರಿದು ತೆಗೆದಿದ್ದಾರೆ. ಇದು ಮಂಡ್ಯದಲ್ಲಿ ಫ್ಲೆಕ್ಸ್ ಹರಿಯುವಂತ ದೃಶ್ಯ. ಹಿಂದೂ ಕಾರ್ಯಕರ್ತರು, ಅಭಿಮಾನಿಗಳು ಆ ಒಂದು ಫ್ಲೆಕ್ಸ್ ಅನ್ನು ಹರಿತಿದ್ದಾರೆ. ಮೂವ್ ಮಾಡಿಸಿ ನೋಡಿ, ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ. ಫ್ಲೆಕ್ಸ್ ಅನ್ನು ಹರಿದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಸಾತನೂರು ಎನ್ ಮಹೇಶ್ ಅವರಿರುವಂತಹ ಒಂದು ಫ್ಲೆಕ್ಸ್, ಅದು ಫ್ಲೆಕ್ಸ್ ಹರಿದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಇದು ಹಿಂದೂ ಕಾರ್ಯಕರ್ತರು ನೋಡಿ, ಎಲ್ಲೆಲ್ಲಿ ಈ ಕಾಂಗ್ರೆಸ್ ಫ್ಲೆಕ್ಸ್ಗಳಿದೆಯಲ್ಲ ಅದು ಕಂಡು ಬರುತ್ತಲ್ಲ, ಆ ಕಾಂಗ್ರೆಸ್ ಫ್ಲೆಕ್ಸ್ಗಳು ಕಂಡಲ್ಲಿ ಅದನ್ನ ಹರಿಯುವಂತ ಕೆಲಸ ಹಿಂದೂ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಕಾರಣ ಇವತ್ತು ಕಾಂಗ್ರೆಸ್ ಏನಿದೆ, ಈ ಹಿಂದುತ್ವ ಮತ್ತು ಈ ಹಿಂದೂ ಧರ್ಮದ ವಿಚಾರಧಾರೆಗಳನ್ನು ವಿರೋಧ ವ್ಯಕ್ತಪಡಿಸ್ತಾ ಇದೆ ಅನ್ನುವಂತಹ ಆರೋಪ ಮಾಡ್ತಿದ್ದಾರೆ. ಈ ಆರೋಪವನ್ನು ಇಟ್ಕೊಂಡು ಆಕ್ರೋಶಗಳು ಕೇಳಿ ಬರ್ತಾ ಇದೆ, ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ. ಕೆರಗೋಡ್ನಿಂದ ಹೊರಟಿರುವ ಪಾದಯಾತ್ರೆ ಮಂಡ್ಯದ ಬಳಿಗೆ ಸಾಗ್ತಾ ಇದೆ. ಬೃಹತ್ ಪ್ರತಿಭಟನೆಗೆ ಇವತ್ತು ಬಿಜೆಪಿ ಹಾಗೆ ಜೆಡಿಎಸ್ನ ನಾಯಕರು ಕೂಡ ಸಾಥ್ ನೀಡಿರೋದು. ಒಂದು ಕಡೆ ರಸ್ತೆ ಮಧ್ಯದಲ್ಲಿ ಸಿಕ್ಕಂತಹ ಕಾಂಗ್ರೆಸ್ ನಾಯಕರ ಫ್ಲೆಕ್ಸ್ ಹಾಗೆ ಬ್ಯಾನರ್ಗಳನ್ನು ಹರಿದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಸಾಗ್ತಾ ಇದ್ದಾರೆ. ಹಾಗೆ ಮತ್ತೊಂದು ಕಡೆಯಲ್ಲಿ ಕೆಲ ಕಾರ್ಯಕರ್ತರನ್ನ ವಶಕ್ಕೆ ಪಡೆಯುವ ಪ್ರಯತ್ನ ಕೂಡ ಆಗಿರೋದು. ಆ ಸಂದರ್ಭದ ದೃಶ್ಯವನ್ನ, ಬಿಜೆಪಿಯ ನಾಯಕರನ್ನ ವಶಕ್ಕೆ ಪಡೆಯುವ ಸಂದರ್ಭದ ದೃಶ್ಯವನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಈಗಷ್ಟೇ ನಮ್ಮ ಪ್ರತಿನಿಧಿ ದೇವತ್ ವಿವರಿಸ್ತಾ ಇದ್ರು ಅಲ್ಲಿ ಯಾವ ರೀತಿಯಾಗಿ ಪ್ರತಿಭಟನೆ ಆಕ್ರೋಶ ಇದೆ ಅಂತ ಹೇಳಿ. ಸಾತನೂರು ತಲುಪಿದೆ. ಸದ್ಯಕ್ಕೆ ಈ ಪಾದಯಾತ್ರೆ ಕಾಂಗ್ರೆಸ್ನ ಫ್ಲೆಕ್ಸ್ ಅನ್ನ ಹರಿದು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿಯ ಕಾರ್ಯಕ್ರಮವನ್ನು ಹಿಡಿದುಕೊಂಡು ಜೈ ಹನುಮಾನ್ ಘೋಷಣೆಯನ್ನ ಕೂಗುತ್ತಾ ಹೊರಟಿದ್ದಾರೆ. ಅವರಿಗೆ ಎಷ್ಟು ಮುಂದೆ ಆಗುತ್ತೋ ಅಷ್ಟು ಮುಂದೆ ಹೋಗ್ಲಿ. ಈ ಪಾದಯಾತ್ರೆಯಲ್ಲಿ ರಿಪಬ್ಲಿಕ್ ಕನ್ನಡ ಪಾದಯಾತ್ರೆಯ ಸಂಪೂರ್ಣ ಲೈವ್ ಕವರೇಜ್ ಅನ್ನ ನಿಮಗೆ ತೋರಿಸುವಂತ ಪ್ರಯತ್ನ. ಕೆಲವರು ಬೈಕ್ ರ್ಯಾಲಿ ಕೂಡ ಮಾಡ್ತಿದ್ದಾರೆ ನೋಡಿ. ಹನುಮಾನ್ ಫ್ಲೆಕ್ಸ್ ಅನ್ನ ಹಿಡಿದುಕೊಂಡು ತಮ್ಮ ಅಭಿಮಾನವನ್ನ ತೋರಿಸ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಲೈವ್ ಕವರೇಜ್ ಅನ್ನ ಗಮನಿಸ್ತಾ ಇದ್ದೀರಿ. ಎಲ್ಲೆಲ್ಲಿ ಕಾಂಗ್ರೆಸ್ ಸಂಬಂಧಪಟ್ಟಂತ ಫ್ಲೆಕ್ಸ್ಗಳು ಕಾಣ್ಲಿಕ್ಕೆ ಸಿಗುತ್ತೋ ಅಲ್ಲೆಲ್ಲವೂ ಕೂಡ, ಎಲ್ಲೆಲ್ಲಿ ಕಾಂಗ್ರೆಸ್ ಫ್ಲೆಕ್ಸ್ಗಳು ಸಿಗುತ್ತೋ ಅಲ್ಲಿ ಅಭಿಮಾನಿಗಳು ಹರಿಯುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಕಾರಣ ಎಲ್ಲವೂ ಕೂಡ ಸೈಲೆಂಟ್ ಆಗಿತ್ತು, ಎಲ್ಲವೂ ಕೂಡ ಶಾಂತಿಯುತವಾಗಿತ್ತು. ಏನು ಯಾವುದೇ ರೀತಿ ಕೋಮುಗಲಭೆ ಇದುವರೆಗೂ ಮಂಡ್ಯದಲ್ಲಿ, ಅದರಲ್ಲೂ ಪ್ರಮುಖವಾಗಿ ಕೆರಗೋಡ್ನಲ್ಲಿ ನಡೆದಿರುವ ಹಾಗೂ ಪಾನಕವನ್ನು ವಿತರಣೆ ಮಾಡ್ತಾ ಇರುವಂಥದ್ದು. ಅಂದರೆ ಪ್ರತಿ ಊರಿನಲ್ಲೂ ಕೂಡ ಹನುಮ ಜಯಂತಿ ಹೇಗೆ ಆಚರಣೆ ಆಗ್ತಿತ್ತು, ರಾಮ ಜಯಂತಿ ಯಾವ ಥರ ಆಚರಣೆ ಆಗ್ತಾ ಇತ್ತು, ಅದೇ ರೀತಿ ಈ ಒಂದು ಹೋರಾಟಕ್ಕೂ ಕೂಡ ಪ್ರತಿ ಊರಿನಲ್ಲೂ ಕೂಡ ಬೆಂಬಲ ವ್ಯಕ್ತ ಆಗ್ತಾ ಇದೆ. ಇಲ್ಲಿ ಪ್ರತಿಭಟನಾಕಾರರಿದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಪ್ರತಿಭಟನಾಕಾರರು ಅನ್ನೋದಕ್ಕಿಂತ ಪ್ರತಿಭಟನಾಕಾರರಿಗೆ ಮಜ್ಜಿಗೆ ಪಾನಕ ವಿತರಣೆ ಮಾಡ್ತಾ ಇರುವಂತಿದ್ದಾರೆ, ಮಾತಾಡ್ತೀನಿ. ಸರ್, ಪಾದಯಾತ್ರಿಗಳಿಗೆ ಮಜ್ಜಿಗೆವನ್ನು ವಿತರಣೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ರಿ, ಏನು ಹೇಳ್ತೀರಿ ಸರ್? ಸರ್, ಅವರು ಹನುಮ ಧ್ವಜವನ್ನು ತೆಗೆದಿರುವಂಥದ್ದು
ಸರ್ಕಾರ ಮಾಡಿರುವಂಥ ಹಿಂದೂ ಸಮಾಜಕ್ಕೆ ಮಾಡಿರುವಂಥ ಅನ್ಯಾಯ ಇದು. ಆ ಹಿಂದೂ ಸಮಾಜ ಇದನ್ನು ಖಂಡಿತವಾಗಿ ಖಂಡಿಸಿ ಇವತ್ತು ಬೃಹತ್ ಪಾದಯಾತ್ರೆಯನ್ನು ಕೆರಗೋಡಿನಿಂದ ಮಂಡ್ಯಕ್ಕೆ ಹೊರಡ್ತಿದೆ. ಎಲ್ಲ ಗ್ರಾಮಸ್ಥರ ಸಹಕಾರದಿಂದ ಇಡೀ ಎಲ್ಲರಿಗೂ ಕೂಡ ಮಜ್ಜಿಗೆ ಪಾನಕ ವ್ಯವಸ್ಥೆಯನ್ನು ಸಾತ್ನೂರಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹಾಗೆ ಈ ಸರ್ಕಾರದ ವಿರುದ್ಧ ಎಲ್ಲರೂ ಕೂಡ ಧ್ವನಿಯನ್ನು ಎತ್ತಿ ಅಲ್ಲಿ ಹನುಮ ಧ್ವಜವನ್ನು ಹಾಕುತ್ತೇವೆ ಅನ್ನೋ ಒಂದು ಮಾತನ್ನು ನಾನು ತಿಳಿಸೋಕೆ ಇಷ್ಟಪಡ್ತೀನಿ ಸರ್. ಎಲ್ಲಿ ಹೋಗ್ತೀವಿ ಅಲ್ಲೆಲ್ಲ ಕೂಡ ಈ ಪಾದಯಾತ್ರೆಗೆ ಬೆಂಬಲ ವ್ಯಕ್ತ ಆಗ್ತಾ ಇದೆ. ನಿಮ್ಮೂರಲ್ಲೂ ಕೂಡ ಬೆಂಬಲ ವ್ಯಕ್ತ ಆಗ್ತಾ ಇದೆ, ಏನು ಹೇಳ್ತೀರಿ? ನಮ್ಮೂರಿಂದನೂ ಪೂರ್ತಿ ನಾವು ಮಾಡ್ತಾ ಇದ್ದೀವಿ. ಹಿಂದೂ ಸಂಘಟನೆ ಪ್ರತಿಯೊಬ್ಬರು ನಾವೇನು ಕರೆ ಕೊಟ್ಟಿಲ್ಲ, ಅವರೇ ಸ್ವಯಂ ಪ್ರೇರಿತ ಬಂದು ನಾವು ಹಿಂದೂ ಜಾಗೃತಿ ವೇದಿಕೆ ಮಾಡಲೇಬೇಕು. ಇದ್ರ ಮುಂದೆ ಒಂದಿನ ನಮಗೆ ತೊಂದರೆ ಆಗುತ್ತೆ. ಹಿಂದೂಗಳು ಜಾಗೃತಿ ಆಗದೆ ಇದ್ರೆ ನಮ್ಮ ಅಲ್ಪಸಂಖ್ಯಾತರು ಮಿಟ್ಕೊಂಡು ನಮ್ಮನ್ನ ದುರಾಡಳಿತ ಮಾಡಿಸ್ತಾರೆ. ಕಾಂಗ್ರೆಸ್ ಸರ್ಕಾರ ತೊಲಗು ತನಕ ನಾವು ಇದನ್ನ ಬಿಡಲ್ಲ. ಹನುಮನ್ನ ಬಾವುಟ ಆರಿಸೋ ತನಕ ಯಾವುದೇ ಹೋರಾಟ ಇದು ಚಿಂತೆ ಇಲ್ಲ, ಏನೇ ಅದು ಚಿಂತೆ ಇಲ್ಲ, ಮಾಡ್ತೀವಿ, ಮಾಡಿಸ್ತೀವಿ. ಈಗ ಕಾಂಗ್ರೆಸ್ ಅವರು ಮಾತು ಹೇಳ್ತಾರೆ, ಈ ಪ್ರತಿಭಟನೆ ಹಿಂದೆ ಬಿಜೆಪಿ ಅವರು ಹಾಗೂ JDS ನವರ ಷಡ್ಯಂತ್ರ ಇದೆ ಅಂತ.